ಬನ್ನಿ ಇವತ್ತು ಜಗತ್ತಿನ ಟಾಪ್ ಪರ್ಫಾರ್ಮರ್ಸ್ ಬಳಸೋ ಒಂದು ಸೀಕ್ರೆಟ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಮ್ಮ ಮನಸ್ಸಿಗೆ ಒಂದು ರೀತಿ ಹೊಸ ಪವರ್ ಕೊಡೋ ಸಿಸ್ಟಮ್. ನೋಡಿ, ಕೆಲವ್ರು ಮಾತ್ರ ಹೇಗೆ ಇಷ್ಟೊಂದು ಸಲೀಸಾಗಿ ಸಕ್ಸಸ್ ಆಗ್ತಾರೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಇದೆಲ್ಲ ಬರೀ ಲಕ್ಕಾ ಅಥವಾ ಇದರಿಂದ ಏನಾದ್ರೂ ಸೈನ್ಸ್ ಇದೆಯಾ? ಸಕ್ಸಸ್ನ ಅಸಲಿ ಸೀಕ್ರೆಟ್ ಇರೋದು ಲಕ್ ಅಥವಾ ಕಾನ್ಫಿಡೆನ್ಸಲ್ಲೇ ಅಲ್ಲ, ಬದಲಾಗಿ ತಮ್ಮ ಮನಸ್ಸನ್ನೇ ಕಂಟ್ರೋಲ್ ಮಾಡೋ ಆ ಶಕ್ತಿಯಲ್ಲಿದೆ. ಹಾಗಾದ್ರೆ ಈ ಮೈಂಡ್ ರೀಪ್ರೋಗ್ರಾಮಿಂಗ್ ಮಾಡೋಕಿರೋ ಒಂದು ಪವರ್ಫುಲ್ ಟೂಲ್ ಅದೇ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್, ಅಂದ್ರೆ NLP. ಸಿಂಪಲ್ ಆಗಿ ಹೇಳೋದಾದ್ರೆ ಇದನ್ನ ನಮ್ಮ ಬ್ರೈನ್ಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಅನ್ಬಹುದು. ಸರಿ, ಹಾಗಿದ್ರೆ ಈ NLP ಅಂದ್ರೆ ಏನು? ನೋಡಿ, ಇದು ತುಂಬಾನೇ ಸಿಂಪಲ್. ನ್ಯೂರೋ ಅಂದ್ರೆ ನಮ್ಮ ಮೆದುಳು ಅದು ಮಾಹಿತಿಯನ್ನ ಹೇಗೆ ತಗೊಳ್ಳುತ್ತೆ ಅನ್ನೋದು. ಲಿಂಗ್ವಿಸ್ಟಿಕ್ ಅಂದ್ರೆ ನಾವು ಮಾತಾಡೋ ಭಾಷೆ. ಈ ಭಾಷೆ ನಮ್ಮ ಆಲೋಚನೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ. ಮತ್ತೆ ಪ್ರೋಗ್ರಾಮಿಂಗ್ ಅಂದ್ರೆ ಇವೆರಡೂ ಸೇರಿ ನಮ್ಮ ನಡವಳಿಕೆಯನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದೇ NLP. NLPಯ ಜರ್ನಿ ಶುರುವಾಗಿದ್ದು 1970s. ರಿಚರ್ಡ್ ಬ್ಯಾಂಡ್ಲರ್ ಮತ್ತು ಜಾನ್ ಗ್ರಿಂಡರ್ ಇದನ್ನ ಶುರು ಮಾಡಿದ್ರು. ಆಮೇಲೆ 1986 ಟೋನಿ ರಾಬಿನ್ಸ್ ಅಂತ ಕೇಳಿರ್ಬೋದಲ್ವಾ, ಅವರು ತಮ್ಮ ಅನ್ಲಿಮಿಟೆಡ್ ಪವರ್ ಬುಕ್ ಮೂಲಕ ಇದನ್ನ ವರ್ಲ್ಡ್ ವೈಡ್ ಫೇಮಸ್ ಮಾಡಿದ್ರು. ಇವತ್ತು ನೋಡಿ, ಕೋಚಿಂಗ್, ಥೆರಪಿ, ಪರ್ಸನಲ್ ಡೆವಲಪ್ಮೆಂಟ್ ಹೀಗೆ ಎಲ್ಲಾ ಕಡೆನೂ ಇದನ್ನ ಯೂಸ್ ಮಾಡ್ತಾರೆ. ಟೋನಿ ರಾಬಿನ್ಸ್ರ ಈ ಮಾತು NLPಯ ಮೂಲ ತತ್ವವನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ನಮ್ಮ ಗಮನವನ್ನ ಬದಲಾಯಿಸಿದ್ರೆ ಸಾಕು, ನಾವು ಯೋಚಿಸೋ ರೀತಿ, ನಮ್ಗೆ ಅನ್ಸೋ ರೀತಿ ಮತ್ತೆ ನಾವು ನಡ್ಕೊಳ್ಳೋ ರೀತಿ ಎಲ್ಲವನ್ನೂ ಬದಲಾಯಿಸ್ಬೋದು. ಸರಿ, ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ದು ಸಾಕು. ಈಗ ಆಕ್ಷನ್ಗೆಳಿಯೋಣ. ಇವತ್ತಿಂದಲೇ ನಾವು ಬಳಸಬಹುದಾದ ಕೆಲವು ಸೂಪರ್ ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಮತ್ತು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಮಾಡೆಲಿಂಗ್. ನೋಡಿ, ಜಿಮ್ ರೋನ್ ಹೇಳಿದ ಹಾಗೆ ಸಕ್ಸೆಸ್ ಲೀವ್ಸ್ ಕ್ಲೂಸ್, ಅಂದ್ರೆ ಯಶಸ್ಸು ತನ್ನ ಸುಳಿವುಗಳನ್ನ ಬಿಟ್ಟು ಹೋಗುತ್ತೆ. ಹಾಗಿದ್ರೆ ಈ ಮಾಡೆಲಿಂಗ್ ಅಂದ್ರೆ ಏನು? ತುಂಬಾನೇ ಸಿಂಪಲ್. ನಮಗೆ ಯಾವ ರೀತಿ ಸಕ್ಸಸ್ ಬೇಕೋ ಅದನ್ನ ಆಲ್ರೆಡಿ ಸಾಧಿಸಿರೋ ಒಬ್ಬ ವ್ಯಕ್ತಿಯನ್ನ ಹುಡುಕಿ. ಅವ್ರು ಹೇಗೆ ಯೋಚನಿಸ್ತಾರೆ, ಅವರ ನಂಬಿಕೆಗಳೇನು, ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಅವ್ರೇನೆಲ್ಲ ಮಾಡ್ತಾರೆ, ಇದನ್ನೆಲ್ಲ ಸ್ಟಡಿ ಮಾಡಿ ಅದನ್ನೇ ನಮ್ಮ ಲೈಫ್ನಲ್ಲೂ ಅಳವಡಿಸ್ಕೊಳ್ಳೋದು. ಹೀಗೆ ಮಾಡಿದ್ರೆ ನಮ್ಮ ರಿಸಲ್ಟ್ಸ್ ತುಂಬಾನೇ ಫಾಸ್ಟಾಗಿ ಸಿಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ನಾವು ಮಾತಾಡುವಾಗ ನಾವು ಬಳಸೋ ಪದಗಳಿಗಿರೋ ಬೆಲೆ ಬರೀ 7% ಅಂತೆ. 38% ನಮ್ಮ ವಾಯ್ಸ್ ಟೋನ್ ಮೇಲೆ ಡಿಪೆಂಡ್ ಆದ್ರೆ ಉಳಿದ 55% ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ನಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ನಿಂತಿದೆ. ಅಬ್ಬಾ, ನಮ್ಮ ಮುಂದಿನ ಟೆಕ್ನಿಕ್ ಇದನ್ನೇ ಬೇಸ್ ಮಾಡಿರೋದು. ಈ ಟೆಕ್ನಿಕ್ ಹೆಸರು ಮಿರರಿಂಗ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಾವು ಯಾರ ಜೊತೆ ಮಾತಾಡ್ತಿದೀವೋ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಜೆಸ್ಚರ್ಸ್, ಅವರ ಎನರ್ಜಿ ಲೆವೆಲ್ ಅನ್ನ ನಾವು ಸೂಕ್ಷ್ಮವಾಗಿ ಕಾಪಿ ಮಾಡೋದು. ಹೀಗೆ ಮಾಡಿದಾಗ ಅವರಿಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೇಲೆ ಒಂದು ನಂಬಿಕೆ, ಒಂದು ಕನೆಕ್ಷನ್ ಬೆಳೆಯುತ್ತೆ. ನೋಡಿ, ಪಾಸಿಟಿವ್ ಅಫರ್ಮೇಷನ್ಸ್ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ ಅಲ್ವಾ? ಆದ್ರೆ NLP ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ಹೋಗುತ್ತೆ. ಅದನ್ನ ಇನ್ಕ್ಯಾಂಟೇಷನ್ಸ್ ಅಂತ ಕರೀತಾರೆ. ಅಂದ್ರೆ ಬರೀ ಬಾಯಲ್ಲಿ ಹೇಳೋದಲ್ಲ, ಆ ಮಾತನ್ನ ಪೂರ್ತಿ ದೇಹದ ಶಕ್ತಿ ಹಾಕಿ ಇಮೋಷನ್ಸ್ ಜೊತೆ ಫೀಲ್ ಮಾಡಿ ಹೇಳೋದು. ಆಗ ಅದರ ಪವರ್ ಡಬಲ್ ಆಗುತ್ತೆ. ಸರಿ, ಮುಂದಿನ ಟೆಕ್ನಿಕ್ ಸ್ವಿಶ್ ಪ್ಯಾಟರ್ನ್ ಅಂತ. ಏನಾದ್ರೂ ಕೆಟ್ಟ ಹ್ಯಾಬಿಟ್ ಬಿಡ್ಬೇಕು ಅಂದ್ರೆ ಇದು ಬೆಸ್ಟ್. ಮೊದಲು ಬಿಡ್ಬೇಕಾಗಿರೋ ಆ ಕೆಟ್ಟ ಹ್ಯಾಬಿಟ್ನ ಒಂದು ದೊಡ್ಡ ಬ್ರೈಟ್ ಪಿಕ್ಚರ್ ಅನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ, ಆಯ್ತಾ? ಈಗ ಅದರ ಬದಲು ಬೇಕಾಗಿರೋ ಒಳ್ಳೆ ಹ್ಯಾಬಿಟ್ನ ಒಂದು ಸಣ್ಣ ಡಲ್ ಪಿಕ್ಚರ್ ನೆನೆಸ್ಕೊಳ್ಳಿ. ಈಗ ರೆಡಿನಾ? ಒಂದೇ ಕ್ಷಣದಲ್ಲಿ ಸ್ವಿಶ್ ಅಂತ ಆ ಇಮೇಜ್ಗಳ್ನ ಅದಲು ಬದಲು ಮಾಡಿ. ಒಳ್ಳೆ ಹ್ಯಾಬಿಟ್ ಇರೋ ಪಿಕ್ಚರ್ ದೊಡ್ಡದಾಗಿ ಬ್ರೈಟ್ ಆಗ್ಬೇಕು, ಕೆಟ್ಟ ಹ್ಯಾಬಿಟ್ ಇರೋದು ಚಿಕ್ಕದಾಗಿ ಡಲ್ ಆಗ್ಬೇಕು. ಇದನ್ನ ಒಂದು 5 ಸರಿ ಫಾಸ್ಟಾಗಿ ರಿಪೀಟ್ ಮಾಡಿ ನಮ್ಮ ಬ್ರೈನ್ ಹೊಸದಕ್ಕೆ ಟ್ರೇನ್ ಆಗುತ್ತೆ. ಓಕೆ, ಈ ಎಲ್ಲ ಟೆಕ್ನಿಕ್ಗಳು ಸೇರಿ ಯಾವುದೇ ಗೋಲ್ ಅಚೀವ್ ಮಾಡೋಕೆ ಒಂದು ಕಂಪ್ಲೀಟ್ ಫ್ರೇಮ್ವರ್ಕ್ ಹೇಗೆ ಕೊಡುತ್ತೆ ಅಂತ ಈಗ ನೋಡೋಣ. ಟೋನಿ ರಾಬಿನ್ಸ್ ಇದಕ್ಕೊಂದು ಸಿಂಪಲ್ 4 ಸ್ಟೆಪ್ ಫಾರ್ಮ್ಯುಲಾ ಕೊಡ್ತಾರೆ. ಸ್ಟೆಪ್ 1, ನಮ್ಮ ಗೋಲ್ ಏನು ಅನ್ನೋದು ಏಕ್ದಮ್ ಸ್ಪಷ್ಟವಾಗಿ ಗೊತ್ತಿರಬೇಕು. ಸ್ಟೆಪ್ 2, ಆ ಗೋಲ್ಗಾಗಿ ಸುಮ್ಮನೆ ಕೂಡದೆ ದೊಡ್ಡ ಮಟ್ಟದಲ್ಲಿ ಆಕ್ಷನ್ ತಗೊಳ್ಬೇಕು. ಸ್ಟೆಪ್ 3, ನಾವು ಮಾಡ್ತಿರೋ ಕೆಲಸದಿಂದ ಏನು ರಿಸಲ್ಟ್ ಬರ್ತಿದೆ ಅಂತ ಗಮನಿಸ್ತಾ ಇರಬೇಕು. ಅಂಡ್ ಫೈನಲಿ ಸ್ಟೆಪ್ 4, ಸಕ್ಸಸ್ ಸಿಗೋವರೆಗೂ ನಮ್ಮ ಅಪ್ರೋಚನ್ನ ಚೇಂಜ್ ಮಾಡ್ತಾ ಹೊಸ ದಾರಿಗಳನ್ನ ಟ್ರೈ ಮಾಡ್ತಾ ಇರಬೇಕು. ಆದ್ರೆ ಈ ಎಲ್ಲಾ ಸ್ಟೆಪ್ಸ್ಗಿಂತ ಮುಖ್ಯವಾದದ್ದು ಒಂದಿದೆ. ಅದೇ ನಮ್ಮ ಏಕೆ, ಅಂದ್ರೆ ವೈ. ನಾವಿದನ್ನ ಯಾಕೆ ಮಾಡ್ತಿದ್ದೀವಿ ಅನ್ನೋ ಒಂದು ಸ್ಟ್ರಾಂಗ್ ಕಾರಣ ನಮ್ಮತ್ರ ಇದ್ರೆ ಆಗ ನಮ್ಮನ್ನ ಯಾರೂ ತಡೆಯೋಕ್ಕಾಗಲ್ಲ. ಅದೇ ನಿಜವಾದ ಫ್ಯೂವಲ್. ಸರಿ, ಈಗ ಈ ಇಡೀ ಸಿಸ್ಟಮ್ನ ಅಡಿಪಾಯ ಆಗಿರೋ ಕೆಲವು ಕೋರ್ ಬಿಲೀಫ್ಸ್
ಅಂದ್ರೆ ಮೂಲ ನಂಬಿಕೆಗಳ ಬಗ್ಗೆ ನೋಡೋಣ. ಈ ನಂಬಿಕೆಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ಯಾವತ್ತೂ ನಿಲ್ಲೋದಿಲ್ಲ. ಮೊದಲ್ನೇದು, ಫೇಲಿಯರ್ ಅಂತ ಏನೂ ಇಲ್ಲ, ಇರೋದು ಬರೀ ರಿಸಲ್ಟ್ಸ್ ಅಥವಾ ಫೀಡ್ಬ್ಯಾಕ್. ಎರಡನೇದು, ಏನೇ ಆದ್ರೂ ಅದರ ರೆಸ್ಪಾನ್ಸಿಬಿಲಿಟಿ ನಾವೇ ತಗೊಳ್ಬೇಕು. ಮತ್ತು ಮೂರನೇದು, ಕಮಿಟ್ಮೆಂಟ್ ಇಲ್ದೇ ಯಾವತ್ತೂ ದೊಡ್ಡ ಸಕ್ಸಸ್ ಸಿಗಲ್ಲ. ಇದನ್ನ ಯಾವಾಗ್ಲೂ ನೆನ್ಪಿಟ್ಬೇಕು. ಕೊನೆಯದಾಗಿ, ಇವತ್ತು ನಾವು ಮಾತಾಡಿದ್ದೆಲ್ಲದರ ಸಾರಾಂಶ ಒಂದೇ ವಾಕ್ಯದಲ್ಲಿದೆ: ಗಮನ ಎಲ್ಲಿಗೆ ಹೋಗುತ್ತದೆಯೋ ಶಕ್ತಿ ಎಲ್ಲಿಗೆ ಹರಿಯುತ್ತದೆ. ನಮ್ಮ ಫೋಕಸ್ ಎಲ್ಲಿದೆಯೋ ನಮ್ಮ ಪವರ್ ಕೂಡ ಅಲ್ಲೇ ಇರುತ್ತೆ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ: ನಮ್ಮ ಮನಸ್ಸು ಅನ್ನೋದು ನಮ್ಮ ಹತ್ರ ಇರೋ ಅಲ್ಟಿಮೇಟ್ ಟೂಲ್. ಅದನ್ನ ನಾವು ಹೇಗ್ ಬಳಸ್ಕೊಳ್ತೀವಿ?